ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯ ಕಾನ್ಸೆಪ್ಟ್ ಇತ್ತು, ಎಸ್ಪೆಷಲಿ ಈ ರೀಲ್ಸ್ಗಳು, ಶಾರ್ಟ್ ವಿಡಿಯೋಗಳು. ಬಟ್ ಅಲ್ಲೂ ಕೂಡ ಸಮಾಜಕ್ಕೆ ಬೇಕಾದ ಸಂದೇಶಗಳನ್ನು, ನಮ್ಮ ಹಿಂದಿನ ಮೌಲ್ಯಗಳನ್ನು ಜನರಿಗೆ ತಲುಪಿಸ್ಬೋದು. ಅದಕ್ಕೂ ಕೂಡ ಹಳ್ಳಿ ಸೊಗಡಿನ ಭಾಷೆ ವೇದಿಕೆ ಆಗಬಹುದು ಅಂತ ಹೇಳಿ ಬಹಳ ಅದ್ಭುತವಾಗಿ ತೋರಿಸ್ತಿದ್ದೀರಿ. ಸೊ ಇದು ನಿಮಗೆ ಕೊಡ್ತಿರುವ ಶಕ್ತಿ, ಹಾಗೆ ಇದಕ್ಕೆ ಪ್ರೇರೇಪಣೆ ಏನು ಅಂತ ಹೇಳಿ? ಮೊದಲಿಗೆ ನಾನು ಶಿಕ್ಷಕ ಮೇಡಮ್, ಜೊತೆಗೆ ನಾನು ಪ್ರಾರಂಭದಿಂದ ಶುರು ಮಾಡಿದ್ದು ಒಂದು ನನ್ನ ಭಾಗದ ಭಾಷಾ ಶೈಲಿ, ಅದು ಒಂದು. ಯಾಕಂದರೆ ಅದು ಹೆಚ್ಚು ಹಿಡ್ತಾ ಐತೆ. ಈಗ ನಮ್ಮ ಮನೆಯವಳು 4ನೇ ಕ್ಲಾಸ್ ಓದಿರೋದು, ಆದರೆ ನಮ್ಮ ಭಾಷಾ ಶೈಲಿನ ನಿರರ್ಗಳವಾಗಿ ಮಾತಾಡ್ತಾಳೆ. ಈಗ ಇಲ್ಲಿ ಭಯ ಮತ್ತು ಸಂಕೋಚದಿಂದ ಇದು ಮಾಡ್ತಾಳೆ ಅಷ್ಟೇ, ನಿರರ್ಗಳವಾಗಿ ಬರ್ತದೆ ಅದು. ಆಮೇಲೆ ಪ್ರತಿಯೊಂದು ವಿಚಾರಗಳು ತಗೊಳ್ಳೋದು ನಾವು ಯಾವುದಂದರೆ ಸಾಮಾಜಿಕ ಸಮಸ್ಯೆಗಳು, ಶೈಕ್ಷಣಿಕ ಸಮಸ್ಯೆಗಳು, ನಮ್ಮ ಅಕ್ಕಪಕ್ಕ ಅಲ್ಲಿ ಇಲ್ಲಿ ನೋಡ್ತಕ್ಕಂಥದ್ದು, ಆ ಕೀಳರಿಮೆ, ಮೇಲು ಕೀಳೋನ ಭೇದ ಭಾವಗಳು, ಇಂಥವನ್ನೇ ತಗೊಂಡು ನಮ್ಮ ಕಣ್ಮುಂದೆ ನೋಡಿರೋ ಅಂಥದ್ದನ್ನೇ ಸಮಾಜಕ್ಕೆ ಇದು ತಪ್ಪು ಇದು ಸರಿ ಅನ್ನೋದನ್ನ ತಿಳಿಸ್ಬೇಕು. ನಮ್ಮ ಕೈಲಾದಂಥ ಸಣ್ಣ ಸೇವೆ. ನಾವು ಹೇಳಿದ ತಕ್ಷಣ ಎಲ್ಲ ಬದಲಾಗ್ಬಿಡ್ತಾರೆ ಅಂತಲ್ಲ, ಅಥವಾ ಹೇಳಿದ ತಕ್ಷಣವೇ ಬದಲಾಗೋದ್ರು ಅಂತ ನಾನು ಯಾವತ್ತೂ ಬೆನ್ನು ತಟ್ಕೊಳ್ಳಲ್ಲ. ಇದು ಇಲ್ಲ, ಪ್ರತಿ ಒಂದು ಸಂದೇಶ ಮಾಡಿದಾಗಲೂ 1 ಕೋಟಿ ಜನ ನೋಡಿದ್ರೆ ಒಬ್ಬರೇ ಒಬ್ಬರು ಬದಲಾದರೂ ನಮ್ಮ ಶ್ರಮಕ್ಕೆ ಸಾರ್ಥಕ ಅಂತ.